ಚಾನಲ್ ಇವತ್ತು ಹೊಸ ವಿಡಿಯೋ ಜೊತೆಗೆ ನಾವು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಈಗ ನಾನು ರಚನಾ ರೆಡಿ ಆಗಿದ್ವಿ. ನಾನು ಇವಾಗ ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ರಚನಾ ಕೋರಿ ಎಂದು ಸ್ಪೈಸಿ ನೂಡಲ್ಸ್ ಮಾಡ್ಕೊಳ್ಳೋಕ್ಕೆ ತೊಗೊಂಡು ಬಂದಿದ್ದಾಳೆ. ಫಸ್ಟು ನಾವಿವಾಗ ಕೊರಿಯನ್ ಅಲ್ಲ ಇಲ್ಲ ಇವಾಗ ಪಾನಿಪುರಿ ತಿನ್ಕೊಂಡು ಬರ್ತೀವಿ. ಅದಾದಮೇಲೆ ಕೊರಿಯನ್ದು ಸ್ಪೈಸಿ ನೂಡಲ್ಸು ರಚನಾ ಮಾಡ್ತಾಳೆ. ಅದನ್ನು ವಿಡಿಯೋ ಮಾಡ್ತೀನಿ. ಹೇಗೆ ತಿಂತಾಳೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾವು ಪಾನಿಪುರಿ ತಿನ್ನೋಕೆ ಹೋಗೋಣ, ಬನ್ನಿ ಗಾಯ್ಸ್. ಇವತ್ತು ನಾನು ಹೋಲಿ ಹಾಕಿದೆ, ಅದಕ್ಕೆ ಕೈಯೆಲ್ಲ ರೆಡ್ ಆಗಿದೆ. ಆಮೇಲೆ ಇವಾಗ ಪಾನಿಪುರಿ ತಿನ್ನೋಕ್ಕೆ ಕರ್ಕೊಂಡೈತೆ. ಸೊ ಪಾನಿಪುರಿ ಅಂಗಡಿಲಿ ಸಿಗ್ತೀವಿ, ಬಾಯ್. ಇವಾಗ ಪಾನಿಪುರಿ ತಿನ್ನೋಣ ಅಂತ ಇವಾಗ ಬಂಗಾರಪೇಟೆಗೆ ಬಂದಿದ್ದೀವಿ. ಇವಾಗ ಒಂದು ಪಾನಿಪುರಿ ಮತ್ತು ಒಂದು ದಹಿಪುರಿ ಹೇಳಿದ್ದೀವಿ. ಹೇಳಿ ಆದಮೇಲೆ ಸ್ವಲ್ಪ ವೇಟ್ ಮಾಡ್ತಾ ಕೂತಿದ್ವಿ. ಅಷ್ಟರೊಳಗಡೆ ಪಾನಿಪುರಿನೂ ಬಂತು. ಇಲ್ಲಂತೂ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ದಹಿಪುರಿ ನನಗೆ ಇಷ್ಟ, ಹಾಗಾಗಿ ದಹಿಪುರಿನ ತೊಗೊಂಡ್ವಿ. ಇಬ್ಬರೂ ಟೇಸ್ಟ್ ಮಾಡಿಕೊಂಡು ಸ್ವಲ್ಪ ತಿನ್ಕೊಂಡು ಹಾಗೆಯೇ ವಾಕ್ ಅನ್ನೋ ಥರನೂ ಆಯಿತು. ಮನೆಗೆ ಬಂದ್ವಿ. ಅಷ್ಟರೊಳಗಡೆ ನಮ್ಮದು ಅಡುಗೆ ಸ್ಟಾರ್ಟ್ ಆಯಿತು. ಅವಳು ನೂಡಲ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊತಿದ್ದೆ. ಚಿಕನ್ ನೂಡಲ್ಸ್ನ ಮಾಡೋಕ್ಕೆ ರಚನಾ ಇವಾಗ ರೆಡಿ ಮಾಡ್ಕೊತಿದ್ದಾಳೆ. ಅವಳು ಹೇಗೆ ಮಾಡ್ತಾಳೆ ಅನ್ನೋದನ್ನು ನೋಡೋಣ, ಬನ್ನಿ. ನೋಡಿ, 2 ಫ್ಲೇವರ್ ಹಾಕಿದೆ. ಒಂದು ಸೀಸನಿಂಗ್ ಆಯಿಲು ಮತ್ತು ಸೀಸನಿಂಗ್ ಮಿಕ್ಸ್ ಪೌಡರ್ ಮಾಡ್ತೀನಿ. ಹಾಗೆಯೇ ನಾನು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಈ ಥರ ಹಾಕ್ಕೊಂಡು ಇದನ್ನು ಈ ಥರ ಸರಿಯಾಗಿ ಹತ್ಕೊಂಡಿಲ್ಲ. ಓಕೆ, ನೋ ಪ್ರಾಬ್ಲಮ್. ಇವಾಗ ಮಾಡ್ಕೊಳ್ಳೋದು. ಈ ಕಡೆ ರಚನದು
ನೂಡಲ್ಸ್ ರೆಡಿ ಆಗ್ತಾ ಇದೆ. ಬೇಡ, ಫೈನಲಿ ಈ ಥರ ಬಂದಿದೆ. ರಚನದು ಇನ್ನು ಆಗ್ತಾ ಇದೆ. ಏನಾಗ್ತಾ ಇದೆ ರಚ? ಬಾಯ್ಲ್ ಆಗ್ತಾ ಇದೆ. ಇನ್ನು ಟೇಕ್ಸ್ ಟೈಮ್. 5 ಮಿನಿಟ್ಸ್ ಆರ್ 10 ಮಿನಿಟ್ಸ್? 5 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋತಾರೆ. ಇದು ತುಂಬಾ ದಪ್ಪ ಇದೆ, ಕೊರಿಯನ್ ಅಲ್ವಾ, ಅದಕ್ಕೆ ಸ್ಪೆಷಲ್. ಕೊರಿಯನ್ ಅಲ್ವಾ ಸ್ಪೆಷಲ್? ಇದೇನು ಚೆನ್ನಾಗಿಲ್ಲ, ನಂದು ಚೆನ್ನಾಗಿದೆ. ಕಲರ್ಫುಲ್ಲಾಗಿ ನಂದು ಚೆನ್ನಾಗಿದೆ. ಅದೆಲ್ಲ ಅನ್ಹೆಲ್ದಿ, ನಂದು ಹೆಲ್ದಿ. ಸೊ ಫೈನಲಿ ನಂದು ರೆಡಿ ಆಗಿದೆ. ರಚನಾದು ಇನ್ನೂ ರೆಡಿ ಆಗಿಲ್ಲ. ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ನೀವು ಮನೇಲಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರಚನಾದು ಹಾಫ್ ಬಾಯ್ಲ್ ಹೋಗಿ ಆಮ್ಲೆಟ್ ಆಗೋಯ್ತು. ಇವಾಗ ನಾನು ಮಾಡಿರೋ ಅಂಥದ್ದನ್ನ ಟೇಸ್ಟ್ ಮಾಡೋ ಟೈಮು. ಸೊ ಫಸ್ಟು ರಚನಾ ಟೇಸ್ಟ್ ಮಾಡ್ತಾರೆ. ಮಾಡೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಮೆಣಸಿನ್ಕಾಯಿ ಸಿಕ್ಕು. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಸಾಲ್ಟ್ ಹಾಕ್ಬೇಕಿತ್ತು. ಸಮ್ಮರ್ ಅಲ್ವಾ, ಆಗ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಹೆಲ್ದಿ ಆಗಿರುತ್ತೆ, ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ರಚನಾದು ರೆಡಿ ಆಗ್ತಾ ಇದೆ. ಈ ಕಡೆ ಆಮ್ಲೆಟು, ಆ ಕಡೆ ನೂಡಲ್ಸು. ನೋಡಿ, ಇವಾಗ ಮ್ಯಾಗಿನ ಬೌಲ್ಗೆ ಹಾಕೋತಾ ಇದ್ದೀನಿ. ಜೋರಾಗಿ ಹೇಳು. ನೂಡಲ್ಸ್ನ ಬೌಲ್ಗೆ ಹಾಕೋತಾ ಇದ್ದೀನಿ. ಬೆಂದಿದೆ, ನೀರೆಲ್ಲ ಸೋಸಿದ್ದೀನಿ. ಇವಾಗ ಸೀಸ್ನಿಂಗ್ ಮಿಕ್ಸ್ನ ಹಾಕ್ತೀನಿ. ಆಮೇಲೆ ಸೀಸ್ನಿಂಗ್ ಆಯಿಲ್ನೂ ಹಾಕ್ತೀನಿ, ಆಮೇಲೆ ಮಿಕ್ಸ್ ಮಾಡಿ. ಫುಲ್ ಸ್ಪೈಸಿ ಅಂತೆ, ಹೇಗೆ ತಿಂತಾಳೋ ಗೊತ್ತಿಲ್ಲ. ಫುಲ್ ರೆಡ್ ಆಯಿತು. ಚಿಕನ್ ನೂಡಲ್ಸ್ ಅಲ್ವಾ. ಲಾಸ್ಟ್ ಫೈನಲ್ ಎಗ್. ಡಿನ್ನರ್ ಫಿನಿಶ್ಡ್. ಫೈನಲಿ ರಚನಾದು ಡಿನ್ನರ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋ ರಚು, ಹೇಗಿದೆ ನೋಡೋಣ ಹೇಗಿದೆ ಅಂತ. ನನ್ನಂತೂ ಟೇಸ್ಟ್ ಮಾಡಲ್ಲ, ಅವಳಿಗೆ ಫೇವ್ರೇಟು. ಸೊ ನೋಡೋಣ ಹೇಗಿದೆ. ಸೂಪರ್ ಆಗೈತೆ, ಸಖತ್ ಖಾರ ಐತೆ. ಸ್ಪೈಸಿ ತಗೊಂಡು ಖಾರ ಆಗೈತೆ ಅಂತವಳೆ. ಸರಿ ನೋಡೋಣ. ಇದಾಗಿತ್ತು ಇವತ್ತಿನ ನನ್ನ ಮತ್ತು ರಚ್ಚು ಈವ್ನಿಂಗ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಚ್ಚು ಜೊತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕನ್ನೋದನ್ನು ರಚ್ಚು ಜೊತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಅವಳ ಜೊತೆ ಅದೇ ವಿಡಿಯೋ ಮಾಡ್ತೀನಿ. ನೋಡೋಣ, ಅವಳ ಜೊತೆ ಶಾಪಿಂಗ್ ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡೋಣ, ಐ ಹೋಪ್ ಅದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್.